ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನನಗೆ ನನ್ನ ಮನೆ ಮುಖ್ಯ, ನನ್ನ ಸಂಸಾರ ಮುಖ್ಯ, ನನ್ನ ಮಗಳಷ್ಟೇ ಮುಖ್ಯ. ಸೌತಿ ಮಗಳನ್ನ ಸಾಕೋ ದರ್ದು ಯಾವತ್ತೂ ಹೊರಟೋಯ್ತು. ಕೌಸಲ್ಯ ರೀ, ಕೌಸಲ್ಯ ಆಂಟಿ ಕುತ್ಕೊಳ್ಳಿ. ಆಂಟಿ ಚೆನ್ನಾಗಿದ್ದೀರಾ? ಅಮ್ಮ, ಸುಮಾ ಆಂಟಿ ಬಂದಿದ್ದಾರೆ ನೋಡು. ಓ ಲೀಲಾ, ಚೆನ್ನಾಗಿದ್ದೀನಮ್ಮ. ಆಂಟಿ ನೀವು? ಓಹೋ, ಸುಮಾ ಅವರು ಏನ್ ಇಷ್ಟು ದೂರ ಬಂದ್ಬಿಟ್ಟಿದೆ ಸವಾರಿ? ಮಧ್ಯಾಹ್ನದ ಅಡಿಗೆ ಎಲ್ಲ ಮಾಡಿಟ್ಬಿಟ್ಟು ಬಂದಿದ್ರೆ ತಾನೆ? ಅಯ್ಯೋ ಇಲ್ಲ ಕಣ್ರಿ ಕೌಸಲ್ಯ, ನನ್ನ ಮಗಳು ಬಂದಿದ್ದಾಳೆ. ಅವಳಿಗೆ ಈಗ 3 ತಿಂಗಳು. ನಿನ್ನೆನೆ ಅವಳನ್ನ ಚೆಕಪ್ ಮಾಡಿಸಿ ಗಂಡನ ಮನೆಗೆ ಕಳ್ಸೋಣ ಅಂದ್ಕೊಂಡೆ. ಆದರೆ ಅವಳು ನಿಮ್ಮನ್ನ ನೋಡಬೇಕು ಅಂತ ಬೌಸ್ಕೊಂಡ್ಲು. ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವು. ಅಯ್ಯೋ ಪಾಪ, ಬಸ್ರಿ ಬೈಕೆ ಅಲ್ವಾ, ಮನೆ ಕರ್ಕೊಂಡು ಬರ್ಬೇಕಾಗಿತ್ತು. ಬರ್ತಿದ್ದಾಳೆ, ನಾನೇ ನಿಧಾನಕ್ಕೆ ಬಾರಮ್ಮ ಅಂತ ಹೇಳಿದೆ. ಬಂದ ನೋಡಿ, ಬಾ ಅಮ್ಮ, ನಿಧಾನಕ್ಕೆ ಬಾ. ಹೇಗಿದೀಯ ರೇವತಿ? ನಾನ್ ಚೆನ್ನಾಗಿದ್ದೀನಿ ಕಾವ್ಯ, ಬಾ ಕುತ್ಕೋ. ನೀನ್ ಯಾವಾಗ ಬಂದೆ ಲೀಲಾ? ಹೇಗಿದ್ಯಾ? ಅಯ್ಯಯ್ಯೋ, ಅವಳಿಗೇನಾಗಿದೆ ಅಮ್ಮ? ಗಂಡ ಮಕ್ಕು ಕಳಿಸಿದ್ಮೇಲೆ ಚೆನ್ನಾಗೇ ಇದ್ದಾಳೆ. ಅಯ್ಯೋ ಏನ್ರಿ ಹೀಗೆ ಹೇಳ್ತಾ ಇದ್ದೀರಾ? ಅಯ್ಯೋ ಸುಮ್ನೆ ಹೇಳ್ತಿಲ್ಲ ರೀ, ನಿಜ ಹೇಳ್ತಾ ಇದ್ದೀನಿ. ತಾಳಿನ ಕಿತ್ತು ಕಳಿಸಿದಾನೆ ಗಂಡ. ಲೀಲಾ, ನಿಜನೇನೆ? ಯಾಕೆ ಹೇಗಾಯ್ತು? ಅಯ್ಯೋ ಚೆನ್ನಾಗಿ ಕೇಳಿದೆ ಕಣ ಕಾವ್ಯ. ಮಾಡಿದ ಪಾಪ ಸುಮ್ಮನೆ ಬಿಡುತ್ತಾ? ಅಮ್ಮ ಸುಮ್ಮನಿರು. ನೋಡಿ ನೋಡಿ ನೋಡಿ, ಮಕ್ಕಳೇ ಹೆತ್ತೋರ್ ಬಾಯಿ ಮುಚ್ತಾರೆ. ಅಲ್ಲ, ಇರೋದ್ನ ಇದ್ದಂಗೆ ಹೇಳಿದ್ರೆ ಏನಾಗುತ್ತೆ? ಅಯ್ಯೋ ಹೋಗ್ಲಿ ಬಿಡ್ರಿ ಪಾಪ, ಮೊದಲೇ ನೊಂದ್ಕೊಂಡಿದ್ದಾಳೆ. ನಿಮ್ಮ ಮಗಳು? ಅಯ್ಯೋ ಅವಳ ಗಂಡ ಚೆನ್ನಾಗಿ ಉಗ್ದು ಕಳಿಸಿದಾನೆ, ಅದಕ್ಕೆ ಇಲ್ಲಿ ಬಂದು ಬಿದ್ದಿದ್ದಾಳೆ. ನನ್ನ ಮಗಳ ಜೀವನ ತಿನ್ನೋದಕ್ಕೆ. ಅಲ್ಲ, 4 ಕತ್ತೆ ವಯಸ್ಸಾಯ್ತು, ಇವಳಿಗಾದ್ರೂ ಸ್ವಲ್ಪ ಬುದ್ಧಿ ಬೇಡವಾ? ಈ ಮನೇಲಿ ಬಂದಿದ್ರೆ ರೇವತಿ ಜೀವನ ಹೇಗೋ ಏನೋ ಅಂತ. ಎಲ್ಲ ನನ್ನ ಕರ್ಮ ರೀ. ಅಯ್ಯೋ ಹೋಗ್ಲಿ ಬಿಡ್ರಿ, ನಾವು ಬರ್ಬಾರ ಟೈಮಿಗೆ ಬಂದ್ವು ಅನ್ಸತ್ತೆ. ಕಾವ್ಯ ಬಾರೆ ಹೋಗೋಣ, ಇನ್ನೊಂದ್ಸಾರಿ ಬರೋಣ. ಬರ್ತೀನಿ ರೇವತಿ, ಬರ್ತೀನಿ ಆಂಟಿ. ಇನ್ನೊಂದ್ಸರಿ ಸಿಗೋಣ ಕಣ. ನಡಿಯಮ್ಮ ನೀನು, ನಿಧಾನಕ್ಕೆ ನಡಿ, ನಾನು ಬರ್ತೀನಿ. ಸರಿ. ಕೌಸಲ್ಯ ಅವರೇ, 1 ನಿಮಿಷ. ನೋಡ್ರಿ ಕೌಸಲ್ಯ, ಗಂಡನ ಬಿಟ್ಟು ಬಂದಿರೋ ನಿಮ್ಮ ಸೌತಿ ಮಗಳನ್ನ ಮನೇಲಿ ಇಟ್ಕೊಂಡ್ರೆ ನಿಮಗೆ ಕಷ್ಟ. ಮೊದಲು ಸಮಯ ನೋಡಿ ಹೊರಗೆ ಸಾಗಾಕಿ. ಸರಿ ಕೌಸಲ್ಯ, ನಾನಿನ್ನು ಬರ್ತೀನಿ. ಲೀಲಾ ಹುಷಾರು ತಾಯಿ. ಬೇಗ ಇಳಿರ್ರಿ, ಬೇಗ ಹೋಗೋಣ. ಪರವಾಗಿಲ್ವೇ ಕೌಸಲ್ಯ? ನಿನಗೂ ನಮ್ಮ ಮಗಳನ್ನ ಗಂಡನ ಮನೆಗೆ ಸೇರಿಸ್ಬೇಕು ಅನ್ನೋ ಆಸಕ್ತಿ ಬಂತಲ್ಲ. ಎಷ್ಟಾಯ್ತಪ್ಪ? ಸರ್ 180. ಅಯ್ಯೋ, ವರ್ಷ ಮರ್ತು ಬಂದಿದ್ದೀನಲ್ಲ. ಏನ್ ಸರ್ ಹೇಗಂತೀರ? ಮತ್ತೆ ಬಾಡಿಗೆ ಯಾಕಪ್ಪ ಗಾಬರಿ ಮಾಡ್ಕೊಂಡ್ಯಾ? ಕ್ಯಾಶೇ ಇರ್ಬೇಕಾ ಬಾಡಿಗೆ ಕೊಡೋದಕ್ಕೆ? ಸ್ಕ್ಯಾನ್ ಇದೆಯಾ? ಹಾ ಇದೆ. ರೀ ಆಯ್ತೇನ್ರಿ, ಇನ್ನೂ ಎಷ್ಟೊತ್ತು? ಬೇಗ ಬೇಗ ಕೊಡಿ. 1 ನಿಮಿಷ ಕೌಸಲ್ಯ, ಇಂಟರ್ನೆಟ್ ಏನೋ ವರ್ಕ್ ಆಗ್ತಾ ಇಲ್ಲ ಅನ್ಸುತ್ತೆ. ಇನ್ನೊಂದ್ಸಲ ತೋರ್ಸಪ್ಪ. ಏನ್ ಸರ್ ಆಟ ಆಡ್ತಾ ಇದೀರಾ? ಜೋಬ ಕಾಸಿಲ್ಲ ಅಂದ್ರು ಆಟ ಹಾಕತ್ತಿದ್ರಿ.
ಇಲ್ಲಪ್ಪ, ಪರ್ಸ್ ಇಟ್ಕೊಳ್ಳೋದು ಮರ್ತಿದ್ದೆ. ಬರೀ ಇದೇ ಡೌಗಳಾಯ್ತು ನಿಮ್ದು. ನಂಗೆ ಅದೆಲ್ಲ ಗೊತ್ತಿಲ್ಲ, ಕಾಸು ಬೇಕಷ್ಟೇ. ಇಲ್ಲಪ್ಪ, ಇಂಟರ್ನೆಟ್ ವರ್ಕ್ ಆಗ್ತಾ ಇಲ್ಲ. ಇನ್ನೊಂದ್ಸಲ ಟ್ರೈ ಮಾಡ್ತೀನಿ ತಡಿ. ಇದೇ ಮನೆ ತಾನೇ ಬಂದಿರೋದು, ಒಳಗೋಗಿ ಕಾಸು ಇಸ್ಕೊಂಬ ಕೊಡಿ. ಅಥವಾ ಬೇರೆ ಮನೆ ಬಂದು ಇದೇ ಮನೆ ಅಂತ ಏನೋ ಸುಳ್ಳು ಹೇಳ್ತಾ ಇದೀರಾ? ಹಲೋ, ಯಾರಿಗಪ್ಪ ಹೇಳ್ತಾ ಇದ್ಯಾ? ನಮ್ಗೆ ನಮ್ದೇ ಆದ ಲೆವೆಲ್ ಇದೆ, ನಾವ್ಯಾಕೆ ಸುಳ್ಳು ಹೇಳೋಣ? ಯಾರು ಗೊತ್ತ್ರಿ, ಇಂಥ ಡೌಗಳು ಮಾಡ್ಕೊಂಡು ಇಂಥ ದೊಡ್ಡ ಮನೆ ಕಟ್ಟಿರ್ಬೇಕಷ್ಟೇ. ಹಲೋ, ಯಾರ ಮನೆ ಮುಂದೆ ಬಂದು ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಈ ಮನೆ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ಸರಿ ಇರಲ್ಲ. ಎಷ್ಟು ಆಗಿದೆ? 180 ಆಗಿದೆ. ತಗೋ, 500 ಇದೆ. ಚೇಂಜ್ ನೀನೇ ಇಟ್ಕೋ, ಹೊರಡು. ಥ್ಯಾಂಕ್ಸ್ ಮಾ. ಅದು ಮರುವು, ಅದಕ್ಕೆ. ಸಾಕ್ ನಿಲ್ಸ್ರಿ. ಕೈಯಲ್ಲಿ ಬಿಡಿಗಾಸಿಲ್ಲ ಅಂದ್ರು ಈ ಮನೆ ಸಂಬಂಧ ಬೇಕಾ ನಿಮ್ಗೆ? ನಿಮ್ಮಿಂದ ಆಲ್ರೆಡಿ ಈ ಮನೆ ಮರ್ಯಾದೆ ಹರಾಜಾಗಿದೆ. ಇನ್ನೊಂದ್ಸಲ ಅದನ್ನೇ ಮಾಡಕ್ ಬಂದಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಹಣ ಬೇಕಿದ್ರೆ ಬೇಡಿ, ಭಿಕ್ಷೆ ತರ ಬಿಸಾಕ್ತೀವಿ. ಅದನ್ ಬಿಟ್ಟು ಈ ತರ ದುಡ್ಕೊಳ್ಳೋ ದಾರಿನೆಲ್ಲ ಹುಡುಕ್ಬಾರ್ದು. ನಿಮ್ ಮಗಳು ಹೆಂಗೋ, ನಿಮ್ ಮನೆಯವರೆಲ್ಲ ಹಂಗೆ. ಚೂರು ನಾಚಿಕೆನೇ ಇಲ್ಲ. ಯೋಗ್ಯತೆಗೆಷ್ಟು? ಚಂದ್ರಶೇಖರ್ ಸ್ವಾಮಿಗಳೇ, ನೀವು ನಡೀರಿ. ಲಕ ಲಕ ಲಕ್ಷ್ಮಿ ಸ್ವಾಮಿಗಳೇ, ನೀವ್ ಯಾಕೆ ನಿತ್ರಿ? ನೀವ್ ಹೋಗಿ. ನಂದು ಲಕ್ಷ್ಮಿದು ಸ್ವಲ್ಪ ಮಾತುಕತೆ ಇದೆ, ಮುಗಿಸ್ಕೊಂಡ್ ಬರ್ತೀನಿ. ಏನೋ ಡೈಲಾಗ್ ಮೇಲೆ ಡೈಲಾಗ್ ಹೊಡೆದು ಹಾಗೆ ಹೋಗ್ತಾ ಇದ್ಯಾ? ಕೌಂಟರ್ ಡೈಲಾಗು ಕೇಳ್ಬೇಕಲ್ವಾ? ಅಷ್ಟಾದ್ರೂ ಇನ್ನೂ ಬಂದ್ ಮಾತಾಡ್ತಿದ್ದೀರಲ್ಲ, ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ಜೊತೆಗೆ ಗಂಡ ಹೆಂಡತಿ ಇಬ್ರು ಹೊಟ್ಟೋಗಿರ್ತೀರಾ ಅನ್ಕೊಂಡಿದ್ದೆ. ಏಯ್, ಈ ಕೌಸಲ್ಯದು ಬೇರೆನೆ ಲೆವೆಲ್ ಕಣೆ. ನಾನ್ ತಗೊಂಡಿರೋದನ್ನ ವಾಪಸ್ ಕೊಡದೆ ಸುಮ್ನೆ ಬಿಡಲ್ಲ. ನೀನ್ ಅವಳ ಬಗ್ಗೆ ಏನ್ ಬೇಕಾದ್ರೂ ಮಾತಾಡ್ಕೊ, ನಾನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ. ಆದ್ರೆ ನನ್ ಗಂಡನ್ ಬಗ್ಗೆ, ನನ್ ಮಗಳ ಬಗ್ಗೆ ಏನಾದ್ರು ಮಾತಾಡ್ದ್ಯೋ, ನಿನ್ ನಾಲ್ಗೆನ ಕಿತ್ತು ಪರ್ಸಲ್ ಇಟ್ಬಿಡ್ತೀನಿ. ನೋಡಿ, ತುಂಬಾ ಓವರ್ ಆಗಿ ಮಾತಾಡ್ತಿದ್ದೀರಾ, ಸರಿ ಇರಲ್ಲ ಇದು. ಏನ್ ಸರಿ ಇರಲ್ಲ? ನೋಡು, ನನಗೂ ಲೀಲಾಗೂ ಯಾವ ಸಂಬಂಧನೂ ಇಲ್ಲ. ಅವಳನ್ನ ಇಟ್ಕೊಂಡು ನಮ್ಮನ್ನೇನಾದ್ರು ಕೀಳಾಗಿ ನೋಡಿದ್ರೆ ಸರಿ ಇರಲ್ಲ. ಮತ್ತೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ನನ್ನ ಮಗಳು ಮದುವೆ ಇದೆ. ಅವಳಿಗೆ ಎಂತ ಗಂಡು ತರ್ತೀನಿ ಅಂದ್ರೆ ನಿಮ್ಮನ್ನೆಲ್ಲ ಕೊಂಡ್ಕೊಳ್ಳೋ ಲೆವೆಲ್ಗೆ ಬೆಳಿತೀನಿ. ಅಂಡರ್ಸ್ಟ್ಯಾಂಡ್? ಯು ಬೆಟರ್ ಅಂಡರ್ಸ್ಟ್ಯಾಂಡ್ ಮೀ. ಒಳಗಡೆ ಒಂದು ಸಂಧಾನ ಇದೆ, ಮುಗಿಸ್ಕೊಂಡು ಬಂದು ನಿನ್ ಚಳಿ ಜ್ವರ ಬಿಡಿಸ್ತೀನಿ. ಬರ್ಲ ಲಕ ಲಕ ಲಕ್ಷ್ಮಿ. ಮೊದ್ಲಿದ್ದನ್ನ ಅಕ್ಕಂಗೆ ಹೇಳಿ ಸರಿಯಾಗಿ ಮಾಡಿಸ್ತೀನಿ. ಅಜ್ಜಿ ಅಜ್ಜಿ ಅಜ್ಜಿ, ಏನೋ ನಿಮ್ ಬೀಗರು ಅಂದ್ರೆ ಲೀಲಾ ಮೇಡಮ್ ಅಪ್ಪ ಅಮ್ಮ ಇಬ್ರು ಬರ್ತಿದ್ದಾರೆ. ಹೌದೇನೋ? ಏ, ಸುಮ್ನೆ ಸುಳ್ಳು ಹೇಳ್ಬೇಡ ನೀನು. ಅಯ್ಯೋ ಅಜ್ಜಿ, ನಾನ್ ಯಾಕೆ ಸುಳ್ಳು ಹೇಳಿ? ಅವ್ರೀಗ ಜಸ್ಟ್ ಒಳಗ್ ಬರ್ತಿದ್ದಾರೆ. ಅದನ್ನ ನೋಡಿದ ತಕ್ಷಣ ನಾನು ನಿಮ್ಮ ಹತ್ರ ಹೇಳೋಣ ಅಂತ ಓಡ್ ಬಂದೆ. ಎಂತ ಒಳ್ಳೆ ಸುದ್ದಿ ಹೇಳಿದ್ಯೋ. ಯಾಕಜ್ಜಿ, ಏನಾಯ್ತು? ಅಲ್ವೋ, ಲೀಲಾ ಮನೆಯವ್ರಿಗೆ, ಲೀಲಾಗೆ ಎಷ್ಟೆಲ್ಲ ಅವಮಾನ ಆಗಿದೆ ಇಲ್ಲಿ. ಲೀಲಾ ಮನೆ ಬಿಟ್ಟೆ ಹೊಟ್ಟೋಗಿದ್ದಾಳೆ. ಆದ್ರೂ ಅವರು ಈಗ ಈ ಮನೆಗೆ ಬಂದಿದ್ದಾರೆ. ನನ್ಗೆ ಯಾಕೋ ಅವ್ರನ್ನ ನೋಡೋಕ್ಕೆ ಮುಜುಗರ ಆಗ್ತಿದೆ. ನಾನು ಹೇಗೋ ಮುಖ ತೋರಿಸ್ಲಿ ಅವ್ರಿಗೆ? ಅಜ್ಜಿ, ನೀವು ಪ್ರಪಂಚ ನೋಡಿರೋರು, ಈ ವಿಷಯದಲ್ಲೆಲ್ಲ ಕ್ಲಾರಿಟಿ ಕೊಟ್ಟು ಮಾತಾಡಿ.
ಅದನ್ನು ಬಿಟ್ಟು ನೀವೇ ಹೀಗೆ ಸುಮ್ಮನಿದ್ರೆ, ನೀವು ಅವ್ರ ಹತ್ರ ನಿನ್ನೆ ಫೋನಲ್ಲಿ ಮಾತಾಡಿದ್ದೀರ ತಾನೆ, ಮತ್ತೆ ಇವಾಗ ಮಾತಾಡೋಕ್ಕೆ ಏನಜ್ಜಿ? ಅದು ಹಾಗಲ್ವೋ, ಫೋನಲ್ಲಿ ಮುಖ ಕಾಣೋದಿಲ್ವಲ್ಲ, ಮಾತಾಡ್ಬಿಡ್ಬಹುದು. ಆದರೆ ಆತ್ಮಸಾಕ್ಷಿ ಅನ್ನೋದಿರುತ್ತಲ್ಲ ನನಗೆ, ಅದು ಪ್ರಶ್ನೆ ಮಾಡುತ್ತೆ ಕಣೋ ನನ್ನ. ಅಯ್ಯೋ ಏನಾಗಲ್ಲ ಅಜ್ಜಿ, ಎಲ್ಲ ಒಳ್ಳೇದೇ ಆಗುತ್ತೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಅವರೇ ಎಲ್ಲ ಮರೆತು ಬಂದಿದ್ದಾರೆ ಅಂದರೆ ನಾವು ಅವ್ರನ್ನ ಜಾಸ್ತಿ ಕಾಯಿಸ್ಬಾರ್ದು. ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ ಬೀಗ್ರೆ. ನಮಸ್ಕಾರ. ಹೇಗಿದ್ದೀರಾ? ಕ್ಷಮೆ ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ದೀನಿ. ಅಯ್ಯೋ, ಎಂಥ ಮಾತಾಡ್ತಾ ಇದ್ದೀರಮ್ಮ, ನೀವು ಹಾಗೆಲ್ಲ ಹೇಳಬಾರ್ದು. ಇನ್ನೇನು ಮಾಡಲಿ ಬೀಗ್ರೆ, ನನಗಂತೂ ನಿಮಗೆ ಮುಖ ತೋರ್ಸೋಕ್ಕೆ ಮುಜುಗರ ಆಗ್ತಾ ಇದೆ. ನೋಡಿಮ್ಮ, ಆಗಿದ್ದೆಲ್ಲ ಮರೆತು ಬಿಡಿ. ಇವಾಗ ಬಂದಿರೋ ಹೊಸ ಸಮಸ್ಯೆಗೆ ಪರಿಹಾರ ಹುಡ್ಕೋಣ. ಇದು ಹೊಸದಾಗಿ ಮತ್ತೊಂದು ಸಮಸ್ಯೆನಾ? ಅಯ್ಯೋ, ಈ ವಯಸ್ಸಾದವ್ರ ಮೇನ್ ಮ್ಯಾಟ್ರಿಗೆ ಡೈರೆಕ್ಟಾಗಿ ಬರಲ್ಲ, ಸುತ್ತಿ ಬಳಸಿ ಬರ್ತಾರೆ. ಬೇಗ ಮಾತಾಡಿ ಬಾಸ್ನು ಮೇಡಮ್ನ ಸೇರಿಸ್ಬಾರ್ದಾ? ಮಕ್ಕಳು ಜಗಳ ಮಾಡ್ಕೊಂಡಿದ್ದಾರಲ್ಲ, ನಾವು ಬದುಕಿರುವಾಗಲೇ ನಾವು ಇದನ್ನೆಲ್ಲ ನೋಡಬೇಕಾಯ್ತು ಅಂತ ನೊಂದ್ಕೊಂಡು ಕೂತಿದ್ರೆ ನೋವಿಗೆ ಪರಿಹಾರ ಸಿಗಲ್ಲಮ್ಮ. ದೊಡ್ಡವರಾಗಿ ನಾವೇ ಏನಾದರೂ ಮಾಡಬೇಕು. ಅದಕ್ಕೋಸ್ಕರ ಎಜೆ ಸರ್ಗೂ ಲೀಲಾಗೂ ಮಧ್ಯ ಸಂಧಾನ ಮಾಡೋಣ ಅಂತ ಬಂದಿದ್ದೀವಿ. ಎಂಥ ಮಾತಾಡಿದ್ರಿ ಬೀಗ್ರೆ. ಆಗಿರೋ ಅವಮಾನಕ್ಕೆ ನೀವು ಎಲ್ಲಿ ಈ ಕಡೆ ಬರೋದೇ ಇಲ್ವೋ ಅಂತ ಹೆದರಿದ್ದೆ. ಆದರೆ ನನ್ನ ಕಲ್ಪನೆ ಎಲ್ಲ ಸುಳ್ಳಾಗಿ ಹೋಯ್ತು. ನೀವೀಗ ಬಂದಿದ್ದಿರಲ್ಲ, ಎಲ್ಲ ಒಳ್ಳೇದಾಗುತ್ತೆ. ಎಲ್ಲರೂ ಸೇರಿ ಏನಾದರೂ ಒಂದು ಮಾಡೋಣ. ಮಾಡೋಣ ಅಂತ ಸುಮ್ಮನೆ ಇದ್ರೆ ಆಗುತ್ತೆ ಅಜ್ಜಿ? ಬಾಸ್ನು ಮೇಡಮ್ನು ಇಬ್ಬರನ್ನು ಕೂರಿಸಿ ಬುದ್ಧಿವಾದ ಹೇಳಿದ್ರೆ ಆಗೋಗುತ್ತಪ್ಪ. ಅಂದರೆ ಅದು ಅಷ್ಟು ಈಸಿ ಇಲ್ಲ ಅಂತ ನನಗೂ ಗೊತ್ತು. ಈ ಥರ ಟ್ರೈ ಮಾಡಿದರೆ ಆಗುತ್ತೆ ಅನ್ನೋ ಕಾನ್ಸೆಪ್ಟಲ್ಲಿ ಹೇಳಿದೆ ಅಷ್ಟೇ. ಅಕ್ಕ, ಏನಕ್ಕ ನೀವು ಆರಾಮಾಗಿ ಬುಕ್ ಓದ್ಕೊಂಡು ಕೂತಿದ್ದೀರಾ? ಅಲ್ಲಿ ನೋಡಿದ್ರೆ ಮನೆಗೆ ಬೆಂಕಿ ಹತ್ಕೊಂಡು ಉರಿತಾ ಇದೆ. ಏನಾಯ್ತು ಲಕ್ಷ್ಮಿ? ಇನ್ನೇನಾಗ್ಬೇಕು? ಆ ದರಿದ್ರ ಲೀಲಾ ಇದ್ದಾಳಲ್ಲ, ಅವ್ರ ಅಪ್ಪ ಅಮ್ಮ ಬಂದಿದ್ದಾರೆ, ಅದೇನೋ ಸಂಧಾನ ಮಾಡ್ಬೇಕಂತೆ. ಅಲ್ಲ ಅಕ್ಕ, ಮಹಾಭಾರತದಲ್ಲಿ ಯುದ್ಧ ಆಗದೆ ಇದ್ದಿದ್ದಕ್ಕೆ ಸಂಧಾನ ಮಾಡಿದ್ರು, ಆದ್ರೆ ಇಲ್ಲಿ ಯುದ್ಧ ಆದ್ಮೇಲೆ ಸಂಧಾನ ಮಾಡ್ತಾರಂತೆ. ಯಾಕಕ್ಕ? ಇಷ್ಟೆಲ್ಲ ಆದ್ರೂ ಎಲ್ಲಾನು ಮರ್ತು ವಾಪಸ್ ಬಂದಿದ್ದಾರೆ ಅಂದ್ರೆ ಅವ್ರು ಅನ್ಕೊಂಡಿದ್ದನ್ನ ಮಾಡ್ತಾರೆ ಅನ್ಸುತ್ತೆ. ಏನಕ್ಕ ಹೀಗೆ ಹೇಳ್ತಿದ್ದೀರಾ? ಒಂದ್ ವೇಳೆ ಈಚೆ ಲೀಲಾ ಸಂಧಾನ ಆಗೋದ್ರೆ ಆಮೇಲೆ ನಮ್ ಗತಿ? ಹಾಗೊಂದ್ ವೇಳೆ ಆದ್ರೆ ಮಾತ್ರ ನಮ್ ಗತಿ ಬಗ್ಗೆ ಯೋಚನೆ ಮಾಡ್ಬೇಕು. ಆದ್ರೆ ಈ ದುರ್ಗಾಗೆ ದುರ್ಗತಿ ಬರೋದನ್ನ ಹೇಗ್ ತಡೆಯೋದು ಅಂತ ಚೆನ್ನಾಗಿ ಗೊತ್ತು. ಏನ್ ಮಾಡ್ತೀರಾ ಅಕ್ಕ? ಬಾಯ್ಲಿ. ಅಕ್ಕ, ಈ ಪ್ಲಾನ್ ಏನಾದ್ರೂ ಆದ್ರೆ ಜೀವನದಲ್ಲಿ ಆ ದರಿದ್ರ ಫ್ಯಾಮಿಲಿ ಈ ಕಡೆ ತಲೆ ಕೂಡ ಹಾಕಿ ಮಲ್ಗಲ್ಲ. ಬಾವಕ್ಕ, ಬನ್ನಿ ಬನ್ನಿ ಬನ್ನಿ, ಈ ಪ್ಲಾನ್ ಅವ್ರು ಕೊಟ್ಬಿಡೋಣ ಬನ್ನಿ. ಲೀಲಾ ಬಗ್ಗೆ ನಾನು ತುಂಬಾ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ ಕಡ. ಅವಳು ಈ ತರ ಎಲ್ಲ ಮಾಡ್ಬೋದು ಅಂತ ಒಂದು ಕ್ಷಣಕ್ಕಾದ್ರೂ ಯೋಚನೆ ಮಾಡ್ಲಿಲ್ವ ನಾನು? ಅವಳು ಈ ಮನೆ ದೀಪ ಕಣೋ, ಈ ಮನೆ ಬೆಳಕು. ಇವರು ಕೌಸಲ್ಯ ಅವ್ರು ಬರ್ಲಿಲ್ವಾ? ಬಂದೆ ಬಂದೆ ಬಂದೆ. ನಮಸ್ಕಾರ ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಬರಲೇಬೇಕಲ್ಲಮ್ಮ, ಯಾವ್ಯಾವ ವಸ್ತು ಎಲ್ಲೆಲ್ಲಿರಬೇಕೋ ಅಲ್ಲಿದ್ರೇನೆ ಚಂದ. ನಿಮ್ಮನೆ ವಸ್ತುನ ನಿಮ್ಮನೆಗೆ ಸೇರಿಸೋಣ ಅಂತ ಬಂದಿದ್ದೀನಿ. ಒಳ್ಳೇದಾಯ್ತು ಕೌಸಲ್ಯ, ನೀವಿಬ್ರು ಬಂದ್ರಲ್ಲ, ನಂಗೆ ಅದೇ ತುಂಬಾ ಖುಷಿ. ಇನ್ನು ನನ್ನ ಸೊಸೆ ಒಬ್ಳು ಬಂದ್ರಾಯ್ತು. ಅಯ್ಯೋ, ಅವಳು ಬರ್ತೀನಿ ಅಂದ್ರು ನೀವು ಸೇರಿಸ್ಕೊಳ್ಬೇಕಲ್ಲಮ್ಮ.
ಅದಕ್ಕೆ ಹೆಣ್ಣೆತ್ತೋರಾಗಿ ನಾವೇ ಇಲ್ಲಿಗೆ ಬಂದಿದ್ದೀವಿ. ನಮ್ಮಂಥವ್ರ ಕಷ್ಟ ನಿಮ್ಗೆ ಹೇಗೆ ಗೊತ್ತಾಗಬೇಕಮ್ಮ? ನೀವು ಒಂದು ಹೆಣ್ಣು ಹೆತ್ತಿದ್ರೆ ಆ ಕಷ್ಟ ಏನು ಅಂತ ಗೊತ್ತಾಗಿರೋದು. ಹೆಣ್ಣು ಹೆರಲೇಬೇಕು ಅಂತೇನಿಲ್ಲಮ್ಮ. ನಾನು ಹೆಣ್ಣೆ, ನಮ್ಮನೇಲೂ 3 ಜನ ಹೆಣ್ಮಕ್ಳಿದ್ದಾರೆ. ಏನೋ ಕೆಟ್ಟಗಳಿಗೆ ನಡೆದು ಹೋಯ್ತು, ಅದನ್ನೇ ಎಳೆದಾಡ್ತಾ ಕೂತ್ರೆ ಜೀವನ ಮುಂದುವರಿಯೋದಿಲ್ಲ. ನಿಜಮ್ಮ. ಹಾಗಿದ್ರೆ ನಾವೆಲ್ಲರೂ ಸೇರಿ ನಮ್ಮ ಮಕ್ಕಳ ಮದುವೆ ಬಗ್ಗೆ ಒಂದು ಒಳ್ಳೆ ನಿರ್ಧಾರ ತಗೊಳ್ಳೋಣ. ದುರ್ಗಾ, ಲಕ್ಷ್ಮಿ, ಏನಿದು? ಏನ್ ಮಾಡ್ತಿದ್ದೀರಾ ನೀವು? ಅಜ್ಜಿ, ವಿ ಆರ್ ಸಾರಿ, ಆದ್ರೆ ನಾವು ಇದನ್ನ ಮಾಡಲೇಬೇಕು. ನನ್ಗೆ ಗೊತ್ತು ನಿಮಗೆ ಇದರಿಂದ ನೋವಾಗುತ್ತೆ ಅಂತ, ಆದ್ರೆ ಇವ್ರು ಮಾಡಿರೋ ಕೆಲ್ಸಕ್ಕೆ ಇದು ತುಂಬಾ ಕಮ್ಮಿನೇ. ಏಜೇನೆ ನಿಮ್ ಸಂಬಂಧ ಬೇಡ ಅಂತ ಕಟ್ಟಿರೋ ತಾಳಿನ ಕಿತ್ತು ಬಿಸಾಕಿರುವಾಗ ನೀವೇನ್ರಿ ನಮ್ಮ ಮನೆಗೆ ಬರೋದು? ನೋಡಿ, ಎಲ್ಲ ಸಂಬಂಧನೂ ಅವತ್ತೇ ಮುಗ್ದು ಹೋಗಿದೆ. ಈ ಮನೆ ಆಗ್ಲಿ, ಮನೇಲಿರೋ ಜನ ಆಗ್ಲಿ ಬದುಕಿರೋದು ಏಜೆ ಅನ್ನೋ ಜೀವಕ್ಕೋಸ್ಕರ. ಅವ್ರಿಗೆ ನೋವಾದ್ರೆ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ, ಅವ್ರಿಗೆ ಅವಮಾನ ಆದ್ರೆ ನಮಗ್ ನೋವಾಗುತ್ತೆ. ಅವ್ರಿಗೆ ಬೇಡವಾಗಿದ್ದು ನಮಗೂ ಬೇಡ. ಸೊ ನಮಗ್ ಬೇಡ ಅಂದ್ರೆ ಈ ಮನೆಗೂ ನೀವು ಬೇಡ. ದುರ್ಗಾ, ಏನಮ್ಮ ಇದೆಲ್ಲ? ಏನಾಗಿದೆ ನಿಮ್ಗೆ? ಅಜ್ಜಿ ಪ್ಲೀಸ್ 1 ನಿಮಿಷ ನೋಡಿ. ನೀವಾಗ್ಲಿ ನಿಮ್ ಮಗಳಾಗ್ಲಿ ಈ ಮನೆಗೆ ಬರ್ಕೂಡ್ದು. ಹರಿದೋಗಿರೋ ಬಟ್ಟೆನ ಮತ್ತೆ ಜೋಡಿಸಿದ್ರೆ ಅದಕ್ಕೆ ತೇಪೆ ಹಾಕೋದು ಅಂತಾರೆ. ಈ ಮನೆ ಘನತೆಗೆ ತೇಪೆ ಹಾಕೋ ಕೆಲ್ಸದ ಅವಶ್ಯಕತೆ ಇಲ್ಲ. ಇನ್ನೊಂದ್ಸಲ ಈ ಕಡೆ ಬರ್ಬೇಡಿ. ಅಯ್ಯೋ ದೇವ್ರೆ, ಇವರಿಬ್ರು ಸೇರ್ಕೊಂಡು ಏನು ಮಾಡ್ತಿದ್ದಾರೆ? ಎಲ್ಲ ಸರಿ ಹೋಗ್ತಿದೆ ಅನ್ನೋ ಟೈಮಲ್ಲಿ ಮತ್ತಿನ್ನೇನೋ ಆಗಂಗಿದೆ. ನಾನು ಈಗಲೇ ಬಾಸನ್ನು ಕರ್ಕೊಂಡು ಬರ್ತೀನಿ. ಸರ್, ಏನದು ಸೌಂಡು? ಸರ್, ಅದು ಲೀಲಾ ಮೇಡಮ್. ಅಲ್ಲ ಸರ್, ಅದು ಲೀಲಾ ಮೇಡಮ್ ಅವ್ರ ಅಪ್ಪ ಅಮ್ಮ ಇಬ್ಬರು ಮನೆಗೆ ಬಂದಿದ್ದಾರೆ. ಯಾವಾಗ ಬಂದು? ಅವರು ಬಂದು ತುಂಬ ಹೊತ್ತಾಯ್ತು ಸರ್. ಆದರೆ ದುರ್ಗಾ ಮೇಡಮ್ ಮತ್ತು ಲಕ್ಷ್ಮಿ ಮೇಡಮ್ ಇಬ್ಬರು ಸೇರಿಕೊಂಡು ಅವರಿಗೆ ಅನ್ಬಾರ್ದು ಮಾತಾಡಿ ತುಂಬ ಅವಮಾನ ಮಾಡ್ತಿದ್ರು. ಅದಕ್ಕೆ ನಿಮ್ಮ ಹತ್ರ ಹೇಳೋಗೋಣ ಅಂತ ಬಂದೆ. ಇಷ್ಟು ಹೇಳಿದ್ರು ಇನ್ನೂ ಇಲ್ಲೇ ಇದ್ದೀರಾ ಅಂದ್ರೆ ನಿಮಗೆ ಯಾರಿಗೂ ಮಾನ ಮರ್ಯಾದೆ ಇಲ್ಲ ಅಂತ ಅರ್ಥ. ಲಕ್ಷ್ಮಿ, ಹೆಣ್ ಕೊಟ್ಟವರು ಕಣ್ ಕೊಟ್ಟ ದೇವ್ರು ಅಂತಾರೆ. ನಮ್ಮನೆಗೆ ಹೆಣ್ ಕೊಟ್ಟಿರೋರ್ಗೆ ನೀವ್ ಎಂತೆಂತ ಮಾತಾಡ್ತಿದ್ದೀರಲ್ಲಮ್ಮ. ಅಜ್ಜಿ, ನಮಗೂ ಇವ್ರಿಗೂ ಪರ್ಸನಲ್ ಆಗಿ ಏನೂ ಇಲ್ಲ. ನೀವ್ ಹೇಳ್ದಾಗೆ ಇವ್ರು ಕೊಟ್ಟಿರೋ ದೇವ್ರು ಅನ್ನೋ ಸ್ಥಾನನ ಇವ್ರು ಖಂಡಿತ ಉಳಿಸ್ಕೊಂಡಿಲ್ಲ. ಹಾಗೊಂದ್ ವೇಳೆ ನೀವ್ ಹೇಳ್ದಷ್ಟೇ ಇವ್ರೇನಾದ್ರೂ ಒಳ್ಳೆಯವರಾಗಿದ್ದಿದ್ರೆ ಈ ಮನೆಗೆ ಇವತ್ತು ಇಂಥ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಏಜೆ ಕೊರಗ್ತಾ ಇರ್ಲಿಲ್ಲ. ಈಗಾಗಿರೋ ಇಷ್ಟೆಲ್ಲದಕ್ಕೂ ಇವರೇ ಕಾರಣ. ಏಜೆಗ್ ನೋವು ಕೊಟ್ಟಿರೋರು ಯಾರು ಈ ಮನೆ ಕಡೆ ಬರ್ಕೂಡ್ದು. ನಮ್ ಜೊತೆ ಸಂಬಂಧ ಇಟ್ಕೋಬಾರ್ದು. ಇಷ್ಟ ಹೇಳಿದ್ಮೇಲೂ ಇಲ್ಲೇ ಇದ್ದೀರಲ್ಲ, ನೀವಾಗಿ ನೀವೇ ಹೊರಗೆ ಹೋಗ್ತೀರಾ ಅಥವಾ ನೀವಾಗಿ ನೀವೇ ಹೊರಗೆ ಹೋಗ್ತೀರಾ ಅಥವಾ
ಯಾರ ಮುಂದೆ ನಿಂತು ಏನು ಮಾತಾಡ್ತಾ ಇದ್ದೀರಾ ಅಂತ ಗೊತ್ತಾ ಅಲ್ಲ? ಮನುಷ್ಯತ್ವ ಮಾನವೀಯತೆಯಿಂದ ನಡ್ಕೋಬೇಕು ಅಂತ ಗೊತ್ತಾ ಅಲ್ವಾ ನಿಮಗೆ? ಹಾ, ಅಲ್ಲ ಏಜೆ, ಅದು ನಿಮ್ಗೆ ಯಾರೋ ತಪ್ಪು ಮಾಡಿದ್ರೆ ಇನ್ಯಾರಿಗೋ ಶಿಕ್ಷೆ ಕೊಡ್ತಾರೆ. ಇಸ್ ದಟ್ ಫೇರ್? ವಿಜಯ್ ಸರ್ ಪ್ಲೀಸ್, ಅದಕ್ಕೋಸ್ಕರ ನೀವು ಕೋಪ ಮಾಡ್ಕೋಬೇಡಿ. ನಾವು ಹೋಗ್ತೀವಿ. ಅಯ್ಯಯ್ಯೋ, ಇವ್ರು ಹೋಗ್ತೀವಿ ಅಂತಿದ್ದಾರೆ. ಸಂಧಾನ ಆಗಿದ್ದಿದ್ರೆ ಇವಳನ್ನ ಇಲ್ಲಿಗೆ ದಬ್ಬೋದಾಗಿತ್ತು. ಇವಾಗ ಹಾಗೆ ಹೋದರೆ ಮತ್ತೆ ನಮಗೆ ಗಂಟು ಬೀಳ್ತಾಳೆ.